ಆಕ್ಚುರಿಯಲ್ ಸೈನ್ಸ್ ಇದು ಪ್ರಪಂಚದಾಗನ ಅತಿ ಹೆಚ್ಚು ಸಂಬಳ ಕೊಡೋ ಕೆಲಸದಾಗ ಒಂದು. ಆದ್ರ ತುಂಬಾ ಕಡಿಮೆ ಜನ ಇದನ್ನ ಕಂಪ್ಲೀಟ್ ಮಾಡ್ತಾರ. ಮತ್ತ ಈ ಡಿಗ್ರಿ ಏನಂತ ಹೇಳಿ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ಜನ ಇನ್ನೂ ಕಡಿಮೆ. ಇವತ್ ನಾವು ಆಕ್ಚುರಿಯಲ್ ಸೈನ್ಸ್ ಅಂದ್ರೆ ಏನು, ಅದೊಂದು ಒಳ್ಳೆ ಅವಕಾಶನ ಅಥವಾ ಡೇಂಜರಸ್ ಟ್ರ್ಯಾಪ್ನ ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕಡಿ ತನಕ ನೋಡ್ರಿ, ಕಡಿಕ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ ಈ ಹಾದಿ ನಿಮ್ಗೆ ಸರಿ ಹೊಂತದೋ ಇಲ್ವೋ ಅಂತ ಹೇಳಿ. ನೀವು ನಮ್ಮ ವಿವಾದ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಆಕ್ಚುರಿಯಲ್ ಸೈನ್ಸ್ ಅಂದ್ರೇನು? ಆಕ್ಚುರಿಯಲ್ ಸೈನ್ಸ್ ಅಂದ್ರ ರಿಸ್ಕ್ ಬಗ್ಗೆ ಮಾಡೋ ಸ್ಟಡಿ. ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಳಸಿ ಭವಿಷ್ಯದಾಗ ಏನೇನು ಅನಿಶ್ಚಿತತೆಗಳು ಬರಬಹುದು ಅಂತ ಪ್ರೆಡಿಕ್ಟ್ ಮಾಡೋದು. ಉದಾಹರಣೆಗೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಜನ ಎಷ್ಟು ವರ್ಷ ಬದುಕಬಹುದು ಅನ್ನೋ ಅಂದಾಜು ಇರಬೇಕು. ಅದಕ್ಕೆ ತಕ್ಕಂಗ ಎಷ್ಟು ಪ್ರೀಮಿಯಂ ಚಾರ್ಜ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅವ್ರಿಗೆ ಬರ್ತಿರ್ಬೇಕು. ಆಕ್ಚುರಿಗಳು ಇದನ್ನ ಡೇಟಾ, ಪ್ರೊಬಬಿಲಿಟಿ ಮತ್ತು ಮಾಡೆಲ್ ಅನ್ನ ಉಪಯೋಗಿಸಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸರಳವಾಗಿ ಹೇಳ್ಬೇಕಂದ್ರೆ ಆರ್ಥಿಕ ನಷ್ಟ ಆಗೋದಕ್ಕಿಂತ ಮುಂಚೆನ ಅವುಗಳ ಬಗ್ಗೆ ಲೆಕ್ಕಾಚಾರ ಮಾಡೋದನ್ನ ಆಕ್ಚುರಿಗಳ ಕೆಲಸ. ಇದಕ್ಕೆ ಯಾಕೆ ಇಷ್ಟೊಂದು ಸಂಬಳ? ಆಕ್ಚುರಿ ಆಗಿರೋದು ಒಂದು ಹೈ ಪೇಯಿಂಗ್ ಕರಿಯರ್. ಯಾಕಂದ್ರೆ ಇದನ್ನ ಮಾಡ್ಲಿಕ್ಕೆ ಎಲ್ಲರಿಂದನೂ ಸಾಧ್ಯ ಇಲ್ಲ. ಇದನ್ನ ಮಾಡ್ಲಿಕ್ಕೆ ಮ್ಯಾಥ್ಸ್ ಒಳಗ ಬಹಳ ಸ್ಟ್ರಾಂಗ್ ಇರಬೇಕು. ಬಹಳ ವರ್ಷಗಳ ಕಾಲ ಒಂದೇ ಮನಸ್ಸಿಂದ ಕಷ್ಟಪಡೋ ತಾಳ್ಮೆ ಬೇಕು. ಮತ್ತು ಸಾಲು ಕಷ್ಟವಾದ ಎಕ್ಸಾಮ್ಗಳನ್ನ ಪಾಸ್ ಮಾಡಲಿಕ್ಕೆ ಧೈರ್ಯ ಬೇಕು. ಕಂಪನಿಗಳು ಆಕ್ಚುರಿಗಳಿಗೆ ದೊಡ್ಡ ಸಂಬಳ ಕೊಡ್ಲಿಕ್ಕೆ ರೆಡಿ ಇರ್ತಾರ. ಯಾಕಂದ್ರೆ ಅವರ ರಿಸ್ಕ್ ಕ್ಯಾಲ್ಕುಲೇಷನ್ ಸರಿಯಾಗಿದ್ರೆ ಮಾತ್ರ ಕಂಪನಿ ಉಳಿಯೋದು. ಒಂದು ಸಣ್ಣ ತಪ್ಪು ಆದ್ರೂ ಕೋಟಿಗಟ್ಟಲೆ ನಷ್ಟ ಆಗ್ಬಹುದು. ಹಂಗಂತೇಳಿ ಆಕ್ಚುರಿಗಳಿಗೆ ಮಾರ್ಕೆಟ್ ಒಳಗ ಡಿಮ್ಯಾಂಡ್ ಜಾಸ್ತಿ ಅದ. ಈ ಆಕ್ಚುರಿಯಲ್ ಸೈನ್ಸ್ ಯಾರಿಗೆ ಸೂಕ್ತ? ಯಾರು ಗಣಿತದೊಳಗ ಬಹಳ ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಇದು ಸೂಕ್ತ. ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಲಾಜಿಕಲ್ ಥಿಂಕಿಂಗ್ ಇಷ್ಟ ಆಗ್ತದನೋ ಅವರಿಗೆ ಇದು ಐಡಿಯಲ್ ಚಾಯ್ಸ್. ತುಂಬಾ ವರ್ಷಗಳ ಕಾಲ ಪೇಷನ್ಸ್ ಇಟ್ಕೊಂಡು ಓದೋರಿಗೆ ಇದು ಸರಿ ಹೊಂತದ. ಯಾರಿಗೆ ತಡವಾಗಿ ಸಿಗೋ ಸಕ್ಸಸ್ ಬಗ್ಗೆ ಬೇಸರ ಇಲ್ವೋ, ಯಾರು ತಾಳ್ಮೆಯಿಂದ ಕಾಯ್ದುಕೊಂಡು ತಮ್ಮ ಸಕ್ಸಸ್ ಅನ್ನ ಬರಮಾಡ್ಕೊಳ್ತಾರೋ ಅವ್ರಿಗೆ ಇದು ಹೇಳಿ ಮಾಡಿಸಿದಂತ ಕೋರ್ಸ್. ಆದ್ರೆ ಯಾರಿಗೆ ಗಣಿತ ಕಷ್ಟ ಅನಿಸ್ತದನೋ ಅವ್ರು ಇದನ್ನ ತಗೊಳಿಕ್ ಹೋಗ್ಬೇಡ್ರಿ. ಶಾರ್ಟ್ಕಟ್ ಒಳಗ ರಿಸಲ್ಟ್ ಬೇಕು ಅನ್ನೋರ್ಗೆ ಇದು ಖಂಡಿತ ಅಲ್ಲ. ಯಾರು ಬಹಳ ಲಘು ಸೋಲು ಒಪ್ಕೊಳ್ತಾರೋ ಅವ್ರಿಗೆ ಈ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಲಾಂಗ್ ಟರ್ಮ್ ಗೇಮ್. ಇಲ್ಲಿ ಒಂದು ಮುಖ್ಯವಾದ ವಿಷಯದ, ಆಕ್ಚುರಿಯಲ್ ಸೈನ್ಸ್ ಅಂದ್ರೆ ಬರೀ ಡಿಗ್ರಿ ಅನ್ಕೋಬೇಡ್ರಿ. ಇದು ಪೂರ್ತಿಯಾಗಿ ಎಕ್ಸಾಮ್ ಮೇಲೆ ನಿಂತಿರೋ ಕರಿಯರ್. ಒಬ್ಬ ಆಕ್ಚುರಿ ಆಗ್ಬೇಕಂದ್ರ ನೀವು ಇನ್ಸ್ಟಿಟ್ಯೂಟ್ ಆಫ್ ಆಕ್ಚುರೀಸ್ ಆಫ್ ಇಂಡಿಯಾ ನಡೆಸೋ ಎಕ್ಸಾಮ್ಗಳನ್ನ ಪಾಸ್ ಮಾಡಲೇಬೇಕು. ಇದು ಒಂಥರ ಚಾರ್ಟರ್ಡ್ ಅಕೌಂಟೆಂಟ್ CA ಇದ್ದಂಗ. ಬರೀ ಡಿಗ್ರಿ ಸರ್ಟಿಫಿಕೇಟ್ ಇದ್ರ ನೀವು ಆಕ್ಚುರಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ಆಕ್ಚುರಿ ಸೈನ್ಸ್ ಹಾದಿ ಹೆಂಗಿರ್ತದ? ನೀವು PUC ಸೆಕೆಂಡ್ ಇಯರ್ ಆದ್ಮೇಲೆ ಇದನ್ನ ಶುರು ಮಾಡಬಹುದು. ಆಕ್ಚುರಿಯಲ್ ಎಕ್ಸಾಮ್ಗಳಿಗೆ ರಿಜಿಸ್ಟರ್ ಮಾಡ್ಕೋಬೇಕು. ಒಂದೊಂದ ಪೇಪರ್ ಪಾಸ್ ಮಾಡ್ಕೋತಾ ಹೋಗ್ಬೇಕು. ಇದ್ರ ಜೊತೆಗೇನ ಪ್ಯಾರಲಲ್ ಆಗಿ ಒಂದು ಡಿಗ್ರಿ ಕೂಡ ಮಾಡಬಹುದು. ಮಾಡ್ತಾ ಇನ್ಶೂರೆನ್ಸ್ ಅಥವಾ ಫೈನಾನ್ಸ್ ಕಂಪನಿ ಒಳಗ ಇಂಟರ್ನ್ಶಿಪ್ ಮಾಡಬೇಕು. ಆ ಕೆಲಸ ಮಾಡ್ತಾನ ಉಳ್ಕಿ ಎಕ್ಸಾಮ್ಸ್ ಗಳನ್ನು ಬರೀಬೇಕು. ಈ ಜರ್ನಿ ಕಂಪ್ಲೀಟ್ ಆಗ್ಲಿಕ್ಕೆ ಸುಮಾರು ವರ್ಷಗಳನ್ನ ಬೇಕಾಗ್ತಾವ. ಡಿಗ್ರಿ ನಿಮ್ಗ ಫೌಂಡೇಶನ್ ಅಷ್ಟ ಕೊಡ್ತದ, ಆದ್ರೆ ಎಕ್ಸಾಮ್ಸ್ ನಿಮ್ಗ ರಿಯಲ್ ಕ್ವಾಲಿಫಿಕೇಶನ್ ಅನ್ನ ಕೊಡ್ತಾವ. ಎಕ್ಸಾಮ್ ಪಾಸ್ ಮಾಡ್ದನ ನೀವು ಫುಲ್ ಆಕ್ಚುರಿ ಆಗ್ಲಿಕ್ಕೆ ಚಾನ್ಸ ಇಲ್ಲ. ಸೊ ಈ ಆಕ್ಚುರಿಯಲ್ ಸೈನ್ಸ್ ಬಗ್ಗೆ ಕೆಲವೊಂದು ರಿಯಾಲಿಟಿ ನೋಡೋಣ. ಇದು ಒನ್ ಆಫ್ ದ ಟಫೆಸ್ಟ್ ಕರಿಯರ್ಸ್. ಬಹಳ ಕಷ್ಟದ ವೃತ್ತಿ. ಇದ್ರೊಳಗ ಅರ್ಧಕ್ಕ ಬಿಟ್ಟು ಹೋಗೋರ ಸಂಖ್ಯೆನ ಜಾಸ್ತಿ ಇರ್ತದ. ಬಹಳ ಜನ ಶುರು ಮಾಡ್ತಾರ, ಆದ್ರೆ ಮುಗಿಸೋರು ಬೆರಳಿಕೆಯಷ್ಟು ಮಾತ್ರ. ಅದಕ್ಕ ಇದನ್ನ ಸುಮ್ನ ಕಣ್ಣು ಮುಚ್ಕೊಂಡು ಆಯ್ಕೆ ಮಾಡ್ಬೇಡ್ರಿ. ಕರ್ನಾಟಕದೊಳಗ ಆಕ್ಚುರಿಯಲ್ ಬೇಸ್ ಆಗಿ ಕೊಡುವಂತ ಡಿಗ್ರಿಗಳನ್ನ ಯಾವ ಕಾಲೇಜ್ಗಳು ಆಫರ್ ಮಾಡ್ತಾವ ಅನ್ನೋದನ್ನ ಒಂದು ಲಿಸ್ಟ್ ಕೊಟ್ಟಿನಿ ಇಲ್ಲಿ. ಉದಾಹರಣೆಗೆ ಕ್ರೈಸ್ಟ್ ಯೂನಿವರ್ಸಿಟಿ BSc ಎಕನಾಮಿಕ್ಸ್ ಅನಾಲಿಟಿಕ್ಸ್ ಆಕ್ಚುರಿಯಲ್ ಬೇಸ್ ಮೇಲೆ ಡಿಗ್ರಿ ಕೊಡ್ತದ. 3 ವರ್ಷದ್ದು ಫೀಸು 2 ರಿಂದ 3 ಲಕ್ಷ. ಜೈನ್ ಯೂನಿವರ್ಸಿಟಿ BSc ಆಕ್ಚುರಿಯಲ್ ಸೈನ್ಸ್ ಡಿಗ್ರಿ ಕೊಡ್ತದ. 3 ವರ್ಷ, 2 ರಿಂದ 3 ಲಕ್ಷ ವರ್ಷಕ್ಕೆ. ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ ಡಿಗ್ರಿಗಳನ್ನ ತಗೊಂಡು ನೀವು ಆಕ್ಚುರಿಯಲ್ ಸೈನ್ಸ್ ಎಕ್ಸಾಮ್ಗಳನ್ನ ಬರೀಬಹುದು. ಕರ್ನಾಟಕದ ಹೊರತಾಗಿ ಭಾರತದೊಳಗ ಯಾವ್ಯಾವ ಕಾಲೇಜ್ಗಳವ ಅನ್ನೋ ಲಿಸ್ಟ್ ಅನ್ನು ನಾನು ಇಲ್ಲಿ ಕೊಟ್ಟಿನಿ. ಅಮಿಟಿ ಯೂನಿವರ್ಸಿಟಿ, NMIMS, ಯೂನಿವರ್ಸಿಟಿ ಆಫ್ ಮುಂಬೈ, ಇದ್ರೊಳಗೆಲ್ಲ BSc ಆಕ್ಚುರಿಯಲ್ ಸೈನ್ಸ್ ಡಿಗ್ರಿ ಆಫರ್ ಮಾಡ್ತಾರ. ಅವಧಿ 3 ವರ್ಷ, ಶುಲ್ಕ 2 ರಿಂದ 4 ಲಕ್ಷ ವರ್ಷಕ್ಕೆ. ಈ ಆಕ್ಚುರಿಯಲ್ ಸೈನ್ಸ್ ಮಾಡ್ಕೊಂಡ್ಮೇಲೆ ಆಕ್ಚುರಿಗಳು ಹೆಚ್ಚಾಗಿ ಇನ್ಶೂರೆನ್ಸ್ ಕಂಪನಿ ಒಳಗ ಕೆಲಸ ಮಾಡ್ತಾರ. ಇವರು ಕನ್ಸಲ್ಟಿಂಗ್ ಫರ್ಮ್ ಒಳಗೂ ಕೆಲಸ ಮಾಡಬಹುದು. ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಒಳಗ ಇವರಿಗೆ ಅವಕಾಶ ಇರ್ತದ. ರಿಸ್ಕ್ ಮ್ಯಾನೇಜ್ಮೆಂಟ್ ರೋಲ್ ಒಳಗೂ ಕೆಲಸ ಮಾಡ್ತಾರ. ಇವತ್ತಿನ ಲೇಟೆಸ್ಟ್ ಡೇಟಾ ಮತ್ತು ಫೈನಾನ್ಸ್ ಸೆಕ್ಟರ್ ಒಳಗ ಇವರ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಕೆಲಸದಾಗ ಶುರುವಾತ್ನಾಗ ಸಂಬಳ ಸಾಧಾರಣವಾಗಿರ್ತದ. ಆದ್ರೆ ನೀವು ಹೆಂಗೆ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಕೊಳ್ತಾ ಹೋಗ್ತೀರಿ ಹಂಗ ನಿಮ್ಮ ಸಂಬಳ ದೊಡ್ಡ ಮಟ್ಟದಾಗ ಜಾಸ್ತಿ ಆಗ್ತಾ ಹೋಗ್ತದ.
ಎಕ್ಸ್ಪೀರಿಯನ್ಸ್ ಇರೋ ಆಕ್ಚುರಿಗಳು ಬಹಳ ಹೈ ಪ್ಯಾಕೇಜ್ ತಗೋತಾರ. ನಿಮ್ಮ ಇನ್ಕಮ್ ನೀವೆಷ್ಟು ಎಕ್ಸಾಮ್ ಪಾಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಂತಿರ್ತದ. ಆಕ್ಚುರಿಯಲ್ ಸೈನ್ಸ್ ಒಂದೊಳ್ಳೆ ಸಂಬಳ ಬರೋ ಕರಿಯರ್ ಅನ್ನೋದ್ರಾಗ ಅನುಮಾನನ ಇಲ್ಲ. ಆದ್ರೆ ಇದು ಅಂದುಕೊಂಡಷ್ಟು ಸುಲಭದ ದಾರಿ ಅಲ್ಲ. ಇದಕ್ಕೆ ವರ್ಷಗಳ ಕಾಲ ಪ್ರಯತ್ನ ಮಾಡಬೇಕು. ಸ್ಟ್ರಾಂಗ್ ಡಿಸಿಪ್ಲಿನ್ ಬೇಕಾಗ್ತದೆ. ನಿಮ್ಗೆ ಮೆಂಟಲ್ ಸ್ಟ್ರೆಂಗ್ತ್ ಬೇಕು, ಪೇಷನ್ಸ್ ಬೇಕು, ಆಮೇಲೆ ಮ್ಯಾಥ್ಸ್ ಒಳಗ ಇಂಟ್ರೆಸ್ಟ್ ಇರಬೇಕು. ತಕ್ಷಣ ಸಕ್ಸಸ್ ಬರಬೇಕು ಅಂತಂದ್ರೆ ಕಡಿಮೆ ಸಂಬಳ ಇರೋ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳ್ರಿ. ನಿಮ್ಗೆ ಬಹಳ ಜಾಸ್ತಿ ಸಂಬಳ ಬೇಕು ಅಂತಂದ್ರೆ ಆಕ್ಚುರಿಯಲ್ ಸೈನ್ಸ್ ಅನ್ನ ಪರಿಗಣಿಸ್ರಿ. ಆದ್ರೆ ಬರೀ ಸಂಬಳ ನೋಡಿ ಈ ದಾರಿನ ಆರಿಸ್ಕೋಬೇಡ್ರಿ. ಈ ಜರ್ನಿ ಎಷ್ಟು ಕಷ್ಟ ಅದ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಮಾತ್ರ ಇದನ್ನು ಶುರು ಮಾಡ್ರಿ. ಯಾಕಂದ್ರೆ ಕರಿಯರ್ ನಿಮ್ಮ ಬುದ್ಧಿವಂತಿಕೆಯನ್ನ ಟೆಸ್ಟ್ ಮಾಡೋದಿಲ್ಲ, ಅದು ನಿಮ್ಮ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿಯನ್ನ ಟೆಸ್ಟ್ ಮಾಡ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.